ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 4ನೇ ತರಗತಿಯ ಗಣಿತದಲ್ಲಿ ಬೈಲಿಂಗ್ವೆಲ್ನಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಕ್ವಶನ್ ಪೇಪರನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಈ ಥರ EVS ಅನ್ನು ಶೇರ್ ಮಾಡಿದ್ದೀವಿ. ಸೊ ಲ್ಯಾಂಗ್ವೇಜ್ಗೆ ಬಂದಪಟ್ಟಂತೆ ಕನ್ನಡ ಮತ್ತು ಇಂಗ್ಲೀಷ್ ಕ್ವಶನ್ ಪೇಪರನ್ನು ಎರಡನ್ನೂ ಕೂಡ ಹಾಕಿದ್ದೆ. ಓಕೆನಾ. ಸೊ ಬೈಲಿಂಗ್ವೆಲಲ್ಲಿ ಮ್ಯಾಥ್ಸ್ ಕ್ವಶನ್ ಪೇಪರನ್ನು ಶೇರ್ ಮಾಡುವ. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಯಾರಿಗೆಲ್ಲ ಪ್ರಶ್ನೆ ಪತ್ರಿಕೆ ಬೇಕು ಅನ್ನೋರು ಈ ಬೈಲಿಂಗ್ವೆಲನ್ನು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು. ಓಕೆನಾ. ಸೊ ಎರಡನ್ನೂ ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಬೋತಾಗಿ ನಾನು ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಹೋಗ್ತೀನಿ. ಎಸ್, ಸೇತುಬಂಧ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಬ್ರಿಡ್ಜ್ ಕೋರ್ಸ್ ಪ್ರೀ ಟೆಸ್ಟ್ ಕ್ವಶನ್ ಪೇಪರ್ 2026-27 ಕ್ಲಾಸ್ 4 ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್. ಇದು ಕ್ವಶನ್ ಕಮ್ ಆನ್ಸರ್ ಸೀಟ್ ಅದ. ಸೊ ಮಾಡೆಲ್ ಆನ್ಸರ್ ಸೀಟನ್ನೇ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡುವ. ಎಸ್, ಫಸ್ಟ್ ಒನ್, ಈ ಕೆಳಗಿನ ಅಂಕಿಗಳನ್ನು ಬಳಸಿ 3 ಅಂಕಿ ದೊಡ್ಡ ಸಂಖ್ಯೆ ರಚಿಸಿ ಪದಗಳಲ್ಲಿ ಬರೆಯಿರಿ. ಯೂಸಿಂಗ್ ದಿ ಫಾಲೋವಿಂಗ್ ಡಿಜಿಟ್ಸ್ ಫ್ರಾಮ್ ಅ ನಂಬರ್ ಗ್ರೇಟರ್ ದೆನ್ 3 ಡಿಜಿಟ್ಸ್ ಆ್ಯಂಡ್ ರೈಟ್ ಇನ್ವರ್ಡ್ಸ್ 197. ಸೊ ನಂಬರ್ ಏನಾಗ್ತದೆ 971, ಅಂದರೆ 971. ಸೊ ದ ರೈಟ್ ಆನ್ಸರ್ ನಾವು ಇಂಗ್ಲೀಷ್ನಲ್ಲಿ ಏನು ಬರಿತೀವಿ ಅಂದರೆ 971 ಈಸ್ ದಿ ರೈಟ್ ಆನ್ಸರ್. ಸೆಕೆಂಡ್ ಒನ್, ಲೆಕ್ಕಗಳನ್ನು ಬಿಡಿಸಿ ಸಾಲ್ವ್ ದ ಪ್ರಾಬ್ಲಮ್ಸ್. ಫಸ್ಟ್ ಒನ್, 456 minus 231, so the answer is 225. Second, 452 into 3, so the answer is 1356 is the right answer. ಥರ್ಡ್ಗೆ ಬರ್ತೀನಿ. ಎಸ್, ಏನಿತ್ತಂತಂದರೆ ರಾಣಿಯ ಬಳಿ 42 ಪೆನ್ನುಗಳು, ಸುಜಯನ ಬಳಿ 29 ಪೆನ್ನುಗಳಿವೆ. ಇಬ್ಬರ ಪೆನ್ನುಗಳನ್ನು ಕೂಡಿಸಿದಾಗ ಎಷ್ಟು ಪೆನ್ನುಗಳಾಗುತ್ತವೆ? ರಾಣಿ ಹ್ಯಾಸ್ 42 ಪೆನ್ಸ್ ಆ್ಯಂಡ್ ಸುಜಯ್ ಹ್ಯಾಸ್ 29 ಪೆನ್ಸ್. ಹೌ ಮೆನಿ ಪೆನ್ಸ್ ಆರ್ ದೇರ್ ಆಲ್ ಟುಗೆದರ್ ವೆನ್ ದೇರ್ ಪೆನ್ಸ್ ಆರ್ ಏಡೆಡ್ ಟುಗೆದರ್ ಅಂತ ಇತ್ತು. ಇಲ್ಲಿ ಏನು ಬರೀಬೇಕು? ರಾಣಿ ಬಳಿ ಇರುವ ಪೆನ್ನುಗಳು ಪೆನ್ಸ್ ವಿತ್ ರಾಣಿ 42, ಸುಜಯ್ ಬಳಿ ಇರುವ ಪೆನ್ನು ಪೆನ್ಸ್ ವಿತ್ ಸುಜಯ್ 29. ಓಕೆನಾ. ನೆಕ್ಸ್ಟ್ ಆನ್ಸರ್ ಏನು ಬರಬೇಕು? ಒಟ್ಟು ಪೆನ್ನುಗಳ ಸಂಖ್ಯೆ ಟೋಟಲ್ ನಂಬರ್ ಆಫ್ ಪೆನ್ಸ್. ಸೊ ಅದನ್ನು ಎರಡೂ ಆ್ಯಡ್ ಮಾಡಿದಾಗ ಏನಾಗ್ತದಪ್ಪ ಅಂದರೆ 71 ಅಂತಕ್ಕಂಥದ್ದು ಸಮ್ಮಲ್ಲಿ ಬರಬೇಕು. ಫೋರ್ತ್ ಒನ್, ರಾಜುವಿನ ಬಳಿ 54 ಮೀಟರ್ ಹಗ್ಗ ಇದೆ. ಇದರಲ್ಲಿ 32 ಮೀಟರ್ ಹಗ್ಗ ಸಾನ್ವಿಗೆ ನೀಡ್ತಾನೆ. ಹಾಗಾದರೆ ಅವನ ಬಳಿ ಉಳಿದ ಹಗ್ಗ ಎಷ್ಟು ಅಂತ ಕೇಳಿದರು. Raju has 54 meters of rope. He gave 32 meters of rope to Sanvi. How many meters of rope are left with him ಅಂತ ಕೇಳಿದ್ದಾರೆ. ರಾಜು ಬಳಿ ಇದ್ದ ಹಗ್ಗ ದ ರೂಪ್ ವಿತ್ ರಾಜು 54 ಮೀಟರ್, ಸಾನ್ವಿಗೆ ಕೊಟ್ಟ ಹಗ್ಗ ದ ರೂಪ್ ಗಿವನ್ ಟು ಸಾನ್ವಿ 32 ಮೀಟರ್. ಇದನ್ನು ಏನು ಮಾಡಬೇಕಪ್ಪ ಅಂದರೆ ಕಳಿಬೇಕು. ಉಳಿದ ಹಗ್ಗ ರಿಮೈನಿಂಗ್ ರೂಪ್ ಎಷ್ಟಾಗ್ತದಪ್ಪ ಅಂದರೆ 22 ಮೀಟರ್ಸ್ ಈಸ್ ದಿ ರೈಟ್ ಒನ್. ನೆಕ್ಸ್ಟ್ ಫಿಫ್ತ್ಗೆ ಬರ್ತೀನಿ. ಕೆಳಗಿನ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆದು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ತುಂಬಿ. ರೈಟ್ ದ ಫಾಲೋವಿಂಗ್ ನಂಬರ್ಸ್ ಇನ್ ಅ ವರ್ಡ್ಸ್ ಆ್ಯಂಡ್ ಫಿಲ್ ದೆಮ್ ಇನ್ ದ ಪ್ಲೇಸ್ ಆಫ್ ವ್ಯಾಲ್ಯೂ ಚಾರ್ಟ್ ಅಂತ ಕೇಳಿದ್ದಾರೆ. ಸೊ 856, ಸೊ ದ ಆನ್ಸರ್ ಈಸ್ 856. 1s 6, 10s 5, 100 ಎಷ್ಟಾಗ್ತವೆ ಇದರಲ್ಲಿ 8 ಅಂತಕ್ಕಂಥದ್ದು 100s ಇದ್ದಾವೆ. ಸಿಕ್ಸ್ತ್ ಕ್ವಶನ್ ಇತ್ತು, ಕೆಳಗಿನ ಅಂಕಿಗಳಿಗೆ ಗುಣಾಕಾರದ ಮಗ್ಗಿ ಕೋಷ್ಟಕವನ್ನು ರಚಿಸಬೇಕು. ಸೊ ಗುಣಾಕಾರದ ಮಗ್ಗಿ ಕೋಷ್ಟಕ ಅಂದರೆ ಈ ಥರ 6 1 6, 6 2 12. ಸೊ ಈ ಥರ ಬರಿಬೇಕು. ಯಾವುದು 6 ಮತ್ತು 9ರ ಗುಣಾಕಾರದ ಮಗ್ಗಿ ಸಾಲುಗಳನ್ನು ಬರೀರಿ. ನೆಕ್ಸ್ಟ್ ಸೆವೆಂತ್ಗೆ ಬರ್ತೀನಿ. ಕೆಳಗಿನ ಚಿತ್ರರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. ರಿಪ್ರೆಸೆಂಟ್ ದ ಫಾಲೋವಿಂಗ್ ಇನ್ ಪಿಕ್ಟೋರಿಯಲ್ ಫಾರ್ಮ್ ಅಂತ ಇತ್ತು. 1/2 ಮತ್ತು 1/4 ಅಂತ ಇದೆ. ಓಕೆನಾ. ಸೊ ಈ ಥರನಾಗಿರ್ತಕ್ಕಂಥ ಡ್ರಾ ಏನು ಮಾಡಬೇಕಪ್ಪ ಅಂತಂದರೆ ಮಾಡಬೇಕು. ಇದು 1 ಇದೆ. ಸೊ 1ನಲ್ಲಿರ್ತಕ್ಕಂಥದ್ದು 2 ಪಾರ್ಟ್, 2ದಲ್ಲಿ 1 ಪಾರ್ಟ್ ಅಂತಂದ ಅದರ ಅರ್ಥ, ಹೌದಲ್ವಾ? ಎಸ್. ಇನ್ನು ಕೆಳಗಿನ ಅವುಗಳನ್ನು ಬಿಡಿಸಿ ಅಂತ ಇದೆ. ಸಾಲ್ವ್ ದ ಫಾಲೋವಿಂಗ್ಸ್ ಅಂತ ಆಗಬೇಕು. ಸೊ ಅದರಲ್ಲಿ 8 ಕಿಲೋಗ್ರಾಮ್ ಮತ್ತು 5 ಕಿಲೋಗ್ರಾಮ್ 500 ಗ್ರಾಮ್, ಅದು ಟ್ರಾನ್ಸ್ಲೇಟ್ ಮಾಡಿದಾಗ ನಮಗೆ 8 kg ಆ್ಯಂಡ್ 5 ಕಿಲೋ 500 ಗ್ರಾಮ್ ಆಗ್ತದೆ. ಸೊ ಟೋಟಲ್ ಸಮ್ ಎಷ್ಟಾಗಬೇಕು? 13,550 ಗ್ರಾಮ್ ಈಸ್ ದಿ ರೈಟ್ ಆನ್ಸರ್. ಸೆಕೆಂಡ್ ಒನ್, 5 ಕಿಲೋ 850 ಗ್ರಾಮ್ ಆ್ಯಂಡ್ 3 ಕಿಲೋ 500 ಗ್ರಾಮ್. ಸೊ ದ ಟೋಟಲ್ ಆನ್ಸರ್ ಈಸ್ 9,315 ಕಿಲೋಗ್ರಾಮ್ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, 9ಕ್ಕೆ ಬರೋಣ. ಕೆಳಗಿನ ಆಕೃತಿಯಲ್ಲಿರುವ ಅಂಚುಗಳ ಸಂಖ್ಯೆ ಎಷ್ಟು? ಹೌ ಮೆನಿ ಎಡ್ಜಸ್ ಆರ್ ದೇರ್ ಇನ್ ದಿ ಫಾಲೋವಿಂಗ್ ಫಿಗರ್? ಸರ್ಕಲ್ದಲ್ಲಿ ಎಷ್ಟಿರ್ತವೆ? 0 ಇರ್ತವೆ. ಸ್ಕ್ವೇರಲ್ಲಿ ಎಷ್ಟಿರ್ತವೆ? 4 ಇರ್ತವೆ. ನೆಕ್ಸ್ಟ್ 10th ಒನ್, ಅಬ್ಸರ್ವ್ ದಿ ಫಾಲೋವಿಂಗ್ ಟೇಬಲ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೇಸ್ಡ್ ಆನ್ ದ ಗಿವನ್ ರೇಷಿಯೋ ಅಂತ ಕೇಳಿದ್ದು. ಸೊ ರೇಷಿಯೋ ಏನದಪ್ಪ ಅಂದ್ರೆ 1 ಸ್ಟಾರ್ = 2 ಬರ್ಡ್ಸ್ ಅಂತ ಇದೆ. ಓಕೆನಾ. ಪಿಕಾಕ್ 2 ಸ್ಟಾರ್ಸ್ ಇದೆ. 2 × 2 ಅಂತ ಬರೆದ್ರೆ ಎಷ್ಟಾಗ್ತದೆ? 4 ಆಗ್ತದೆ. ಕುಕ್ಕೋ ಎಷ್ಟದಾವೆ? 4 ಅದಾವೆ. 4 × 2 = 8. ಪಿಜನ್ ಎಷ್ಟಿದ್ದಾವೆ? 5 × 2 ಎಷ್ಟಾಗ್ತದೆ? 10 ಅಂತ ಬರ್ತದೆ.
ಇಷ್ಟು ಬೈಲಿಂಗ್ವೆಲ್ದಲ್ಲಿ 4th ಸ್ಟ್ಯಾಂಡರ್ಡ್ಗೆ ನಾನು ಕನ್ನಡ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡಿದ್ದೀನಿ. ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಇರ್ತಾವೆ, ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ PDF ಬೇಕಾದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು. ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.